ಪಾಪ ಸ್ವಲ್ಪ ರಿಮೋಟ್ ಎಡುಕ್ತಿಲ್ಲ ತಕ್ಕೊಡು ಬಾರವ್ವ. ಅಂಕಲ್ ಆ ರಿಮೋಟ್ ಎಟಕ್ತಿಲ್ವಾ? ಓ ಇಷ್ಟು ಹತ್ರ ಇರೋದು ಎಟಕ್ತಿಲ್ಲ ಅಂತಿರಲ್ಲ, ತಗೊಳ್ಳಿ. ಪಾಪು ಫ್ಯಾನ್ ಹಾಕಿ ಬಾರಪ್ಪ. ಪಾಪು ಸ್ವಲ್ಪ ನೀರು ಕೊಡು ಬಾಯಿಗೆ. ಪಾಪ ಸ್ವಲ್ಪ ದಿಂಬಾಕ್ಸಿದೆ, ನಾವು ನಿದ್ದೆ ಬರ್ತೈತಿ, ಹಂಗೆ ಮಲಗ್ಬೇಕು ಅನಿಸ್ತೈತಿ. ಈ ಅಂಕಲ್ ಎಲ್ಲಾನು ನಮ್ಮ ಕೈಲೇ ಮಾಡಿಸ್ಕೊತಾರಪ್ಪ, ಎಷ್ಟು ಲೇಜಿ. ಸುಲೋಚನಾ, ಈ ಥರ ಮಕ್ಕಳು ಬೆಳೆಸೋ ಕಷ್ಟ ಆಗಲ್ವಾ? ಒಂದು ದಿಂಬು ಕೊಡು ಅಂತ ಹೇಳಿ 10 ನಿಮಿಷ ಆಯಿತು, ಇನ್ನೂ ದಿಂಬೆ ಕೊಟ್ಟಿಲ್ವಲ್ಲವ್ವ. ಏನು ಬುದ್ಧಿ ಕಲಿಸಿದಿ? ಮುಂದೆ ತುಂಬ ಕಷ್ಟ ಆಗುತ್ತೆ ನಿಂಗೆ, ನಂಗಲ್ಲ. ಹಾಯ್ ಆಂಟಿ, ನಮಸ್ಕಾರ. ಆಯುಷ್ಮಾನ್ ಭವ. ಎಷ್ಟು ಒಳ್ಳೆ ಸಂಸ್ಕಾರ. ಒಂದು ದಿನ ಆ ಥರ ಕಾಲಿಗೆ ಬಿದ್ದಿದೆಯೇನೋ, ನಾನು ಏನು ಕರ್ಮ ಮಾಡಿದ್ದೆ ನಿನ್ನಂತ ಮಗನ ಹೆರಿಗೆ. ಏನಪ್ಪ ಮಾಡ್ತಾ ಇದೆಯಾ? ಮನೆಯಿಂದ ಹೆಬ್ಬಾಳವರೆಗೂ ಓಡುತ್ತೀನಿ. ಆಮೇಲೆ ಬಂದಾದ್ಮೇಲೆ ಯೋಗ ಮಾಡಿ, ಸರಿ ಸ್ನಾನ ಮಾಡಿ, ಯೋಗ ಮಾಡಿ, ಆಮೇಲೆ ಬಂದ ತಕ್ಷಣ ಪುಸ್ತಕ ಹಿಡಿತೀನಿ. ಅದು 1 ಗಂಟೆ. ಎಂಥ ಮಗು ನಿಮ್ಮಮ್ಮ ಎಷ್ಟು ಅದೃಷ್ಟ ಮಾಡೋಳೆ. ನಾನು ಚೆನ್ನಾಗಿ ರೈಲ್ ಬಿಡ್ತೀನಿ, ಇವಂಟಿ ಸಖತ್ತಾಗಿ ಸೂತ್ಕೊಂಡುತ್ತೆ. ಏನು ಆಯ್ ಸುಲೋಚನಾ, ಹೇಗಿದ್ದೀರಾ? ನಿಮ್ಮನ್ನ ನೋಡಿ ಎಷ್ಟೊಂದು ದಿನ ಆಯಿತು ಅಲ್ವಾ? ಬರೀ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇವಳು ಯಾಕೆ ಸರನೇ ಕೇಳ್ತಿಲ್ವಲ್ಲ. ನಾನು ಬೇರೆ ಹೊಸದಾಗಿ ಮಾಡಿದ್ದೀನಿ, ಹೊಸ ಡಿಸೈನು. ಇವರೆಲ್ಲ ಕೇಳಲಿ ಅಂತ ಹೊಸ ಡಿಸೈನ್ ಮಾಡಿಸ್ಕೊಂಡಿದ್ರಿ, ಯಾವನು ಕೇಳ್ತಿಲ್ವಲ್ಲ. ಅವ್ರಿಗೆ ಗೊತ್ತು. ಇವಳು ಸರ ತೋರ್ಸೋಕ್ಕೆ ಬಂದವಳೆ. ನಾನು ಕೇಳೋದು ಇಲ್ಲ. ಸ್ವಲ್ಪ ಜ್ಯೂಸ್ ಚೆಲ್ತು. ಇದು ನನ್ನ ಹೊಸ ಸ್ಯಾರಿ ಮೇಲೆ ಜ್ಯೂಸ್ ಚೆಲ್ತಲ್ಲ, ಇದು 30,000 ಸ್ಯಾರಿ. ಸುಲೋಚನಾ, ನಾನು ಭಾಗ್ಯವ್ರ ಮನೆಗೆ ಹೋಗ್ಬೇಕು, ಬರಲಾ? ಬಾಯ್. ಇವಳು ಒಂದು ಆಡ್ತಾಳೆ ಸದ್ಯ ಹೋಗ್ಬಿಟ್ಲಲ್ಲ. ಈಗ ಸುಲೋಚನಾ, ನಿಮ್ಮ ಮಗಳದು ಮದುವೆ ಆಯ್ತಾ? ಸೆಟ್ ಆಯ್ತಾ? ಇಲ್ಲ ಅಕ್ಕ, ಇನ್ನೂ ಇಲ್ಲ. ಇಲ್ಲಿ ಕೂತ್ರೆ ಆಗಲ್ಲ, ಇವಾಗ ಕಷ್ಟ ಇದೆ ಕಣಮ್ಮ ಗಂಡು ಹುಟ್ಕೋದು. ಅವಳೇನೋ ಕೆಲಸ ಮಾಡಬೇಕು ಅಂತಾಳಲ್ಲ. ಏನ್ ಕೆಲಸ ಮಾಡ್ತಾಳಂತೆ? ಕಾಲ ಕಟ್ಸಿ ಮಾತಾಡ್ತೀನಿ ಅವಳಿಗೆ. ಮದುವೆ ಆಗಲ್ಲ ಅಂತ ಏನ್ ಮಾಡ್ಕೊಳಕಂತಿದ್ವಿ? ಮಾಡ್ಬೇಕು ಅಂತಿದೆ ಲೈಫಲ್ಲಿ. ಜಾಬ್ ಮಾಡ್ಬೇಕು ಆಂಟಿ, ಇಂಡಿಪೆಂಡೆಂಟ್ ಆಗ್ಬೇಕು. ನಾನು ಇಡೀ ದೇಶದಲ್ಲಿ ನೀನು ಒಬ್ಳೇನಾಗಿರೋದು, ನಾನು ಆಗಿದ್ದೀನಿ, ಮತ್ತೆ ನಾನೇ ಮದುವೆ ಆಗಿದ್ದೀನಿ. ಕತ್ತೆ ತಂದು ಮದುವೆಗೆ ಅಲ್ಲಾಡ್ಸ್ಬೇಡ ಮಗ, ಕೆಟ್ಟದಾಗುತ್ತೆ. 100 ವರ್ಷ ಬಾಳಲ್ಲ. ಹೇಳ್ಬೇಕು ನಿಂಗೆ, ಬುದುಗಿದ್ದಿಲ್ವಾ? ಕೆಪ್ಪಳಗ್ ಬಿಟ್ಟು ಹಾರೋಗ್ಬೇಕು. ಮನೆಗೆ ದರಿದ್ರ ಕೋಣೆವು. ಯೋಚನಾ, ಏನ್ ಸಾಕಿದ್ಯಾ ಮಕ್ಳುನ? ಸಂಜೆ ಮಲಗ್ತಾರೆ, ಸಂಜೆ ಮಲಗಿದ್ರೆ ಒಳ್ಳೇದಲ್ಲ. ಸಂಜೆ ಮಲಗಿರುವಲ್ಲ, ಸಂಜೆ ಮಲ್ಕೋತಾವಲ್ಲ, ಇವ್ರಿಗೇನು ಬುದ್ಧಿ ಇಲ್ವಾ? ಡಾಕ್ಟ್ರೇ ಹೇಳ್ತಾರೆ, ಅದೆಂತಾರ ಡಾಕ್ಟ್ರ್ ಏನು ಕಳ್ಸಿಲ್ಲ ಬಿಡು ನೀನು. ಇವ್ಯಾವೇ ಮನೆ ಒಳಗಡೆ ಉಗ್ರು ಕಟ್ ಮಾಡ್ತವೆ. ಅವ್ವ, ಫಸ್ಟ್ ಊರಿಗೆ ಹೊಣ್ಬೇಕಣ್ಣವ. ಮನೇಲಿದ್ರೆ ನಂಗೆ ದರಿದ್ರ ಬಂದ್ಬಿಡೋದು. ಕುಮಾರ, ಚೆನ್ನಾಗಿದೆಯೇನಪ್ಪ? ನಾನು ಬೆಂಗಳೂರಿಗೆ ಇಲ್ಲೇ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಬಂದ್ಬಿಡ್ನ, ಹಂಗೆ ನಿಮ್ಮ ಮನೆಗೆ ಹೋಗೋಣ ಅಂತ ಬಂದೆ ಇಲ್ಲಿ. ಒಳ್ಳೇದು ಒಳ್ಳೇದು ಬಿಡಿ ಆಂಟಿ, ಇರ್ಲಿ ಇರ್ಲಿ. ನೀವು ಊಟ ಇತ್ತಲ್ಲ ಹೊಂಟೀನಿ ನಾನು ಮನೆಗೆ. ಅಯ್ಯೋ ಬೇಡ, ಇದೇನು ಈಗ ಬಂದು ಈಗ ಹೋಗ್ತಾರಾ? 1-2 ದಿನ ಉಳ್ಕೊಳ್ಳಿ ಆಂಟಿ. ಇಷ್ಟೋ ನಿಮಿಷ ಮಾಡ್ತಿರಲ್ಲ, ಉಳ್ಕೊತೀನಿ ಬಿಡಪ್ಪ.
ಬೆಂಗಳೂರಿಗೆ ಬಂದಿದೆಯಲ್ಲ, ಒಂದು ವಾರ ಇದೆಯಲ್ಲ, ಬೆಂಗಳೂರಲ್ಲಿ ಏನೇನೈತೆ ನೋಡ್ಕೊಂಡು ಬರೋಣ. ಸರಿನಾ ಆಂಟಿ? ಮತ್ತೆ ನೆಂಟರು ಉಳ್ಕೊಳ್ಳಿ ಅಂತ ಹೇಳ್ರೆ ಇವಮ್ಮ ಇದೆಯಾ ಏನು ಗೊತ್ತಾ, ನಾನೇ ನಮ್ಮ ಅಮ್ಮನ ಮನೆಗೆ ಹೋದ್ರೆ ಅವ್ರೇನು ಮಾಡ್ತಾರೆ, ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ, ನೀವು ಹೊರಟೋದ್ರೆ ನಾನು ಹೊರಟೋದ್ರೆ ಕಾಡ್ಲಿ ಮನೆ ಬಿಡೋಕಾತ, 1 ತಿಂಗಳು ಉಳ್ಕೊಂಡು ಬಿಡೋದ? ಅಯ್ಯೋ ಪರಮಾತ್ಮನೇ, 1 ವಾರ ಇಲ್ಲ ಅಂದರೆ 10 ದಿವಸನೇ ಇರು, ನಾನು ಇಲ್ಲೇ ಇರ್ತೀನಿ, ಅಡುಗೆ ಮಾಡ್ಕೊಂಡು ನೀವು ಹೋಗಿ, ವಾರ ಆದರೂ ಏನಲ್ಲ, ನಾನು ಬಿಟ್ಟೋಗಿ ಬರ್ಕಣವ ಬರ್ಕಂದ ಒಳ್ಳೇದಾಗ್ಲಿ. ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಬಾಯ್. ದೇವ್ರೆ, ಇಂಥ ನೆಂಟಿರ್ತಾರೆ ಏನಪ್ಪ, ನೀನೇ ಮಗು ಎಂಥ ಮಗು ಹುಟ್ಟೈತೆ ಸರ್, ಎಂಥ ಮಗು ನಿಮ್ಮಮ್ಮ ಎಷ್ಟು ಕಷ್ಟಪಡ್ತಿರ್ಬೇಕು. ಓಕೆ ಸುಲೋಚನಾ, ನಾನು ಚೆನ್ನಾಗಿ ರೇಟ್ ಬಿಡ್ತೀನಿ, ಆಂಟಿ ಸೂಪರಾಗಿ ತಾತೈತವೆಲ್ಲ. ಮಾಡ್ಬೇಕು ಆಂಟಿ, ಇಂಡಿಪೆಂಡೆಂಟ್ ಆಗ್ಬೇಕು ನಾನು. ಇಡೀ ದೇಶದಲ್ಲಿ ನೀನು ಒಬ್ಳೇನಾಗಿರೋದು, ನಾನು ಆಗಿದ್ದೀನಿ, ಮತ್ತು ನಾನೇ ಮದುವೆ ಆಗಿದ್ದಿ. ಹಾಂ